ಪ್ರಿವಿಯಸ್ ಐನ ಬ್ರೇಕ್ ಆದರೆ ಒಳ್ಳೆ ಎಂಟ್ರಿ. ಫಸ್ಟು ಲಿಕ್ವಿಡಿಟಿ ವೀಕ್ನ ಕ್ರಿಯೇಟ್ ಮಾಡಬೇಕಿತ್ತು, ಬಟ್ ಕ್ರಿಯೇಟ್ ಆಗಿಲ್ಲ. ಫಸ್ಟು 3 ಮಿನಿಟಲ್ಲಿ ಕ್ರಿಯೇಟ್ ಆಗಿಲ್ಲ ಅಂದರೆ ಅದು ವಾಲ್ಯೂಮ್ ತುಂಬ ಇದೆ, ಮೂವ್ ಆಗ್ತೈತೆ ಅಂತ ಅರ್ಥ. ಬಟ್ ನಮಗೆ ಒಂದು ರಿಟ್ರೇಸ್ ಸಿಕ್ಕಿದ್ರೆ ಒಂದು ಒಳ್ಳೆ ಪ್ಲ್ಯಾನ್ ಮಾಡ್ಬೋದು. ಬಂತು ಲಾಟ್ನ ನೋಡೋದಾದರೆ 3 ಇದೆ. ಪ್ರೀವಿಯಸ್ 75ಗೆ ಎಸ್ ಎಲ್ ಇಡಬೇಕು, ಬಟ್ ಕರೆಂಟ್ ಕ್ಯಾಂಡಲ್ ಇಡೋದಾದರೂ ಕೂಡ ತುಂಬ ಎಸ್ ಎಲ್ ಆಗುತ್ತೆ. ಯಾಕಂದರೆ ನಾನು ಆಲ್ರೆಡಿ ಟ್ರೇಡ್ ವಿನ್ ಆಗಿದ್ದೀನಿ. ಸುಮ್ಮನೆ ಆ ಟ್ರೇಡ್ನ ಬ್ರೇಕ್ ಇವನ್ ಆಗಲಿಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಲಾಟ್ನ ಕಡಿಮೆ ಮಾಡ್ತೀನಿ, ಎಂಟರ್ ಹಾಕ್ತೀನಿ. ಓಕೆ, ಎಂಟರ. ರೇಂಜು ವಾಲ್ಯೂಮು ಪುಷ್ ಮಾಡುತ್ತೆ ತುಂಬ. 5 ಮಿನಿಟ್ ಕೂಡ ಎಬೋ ರೆಸಿಸ್ಟೆನ್ಸ್ ಕ್ಲೋಸ್ ಐತೆ. ಎಂಟರ್ ಹಾಕ್ತೀನಿ, ಒಂದು ಸ್ಮಾಲ್ ರಿಸ್ಕ್. ಯಾಕಂದರೆ ಆಲ್ರೆಡಿ ಟೈಮಿಂಗ್ಸ್ ಮೂವ್ ಆಗ್ತೈತೆ. ಓಕೆ, ಆಲ್ರೆಡಿ 7-8 ಮಿನಿಟ್ ಆಯಿತು. 7-8 ಮಿನಿಟ್ ಆದರೂ ವಿಕ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ಲೋವರ್ ವಿಕ್ ಅದು ಕ್ರಿಯೇಟ್ ಆಗೋಲ್ಲ. ವಾಲ್ಯೂಮ್ ಇದೆ ಅಂತ ಅರ್ಥ. ಅದಕ್ಕೆ ಸ್ಮಾಲ್ ಇದರಲ್ಲಿ ಎಂಟರ್ ಆದೆ. ಎಸ್ ಎಲ್ನ ಕರೆಂಟ್ ಕ್ಯಾಂಡಲಲ್ಲಿ ಇಟ್ಟೆ. ಯಾಕಂದರೆ ಈಗ ಕರೆಂಟ್ ಕ್ಯಾಂಡಲು, ಯಾಕಂದರೆ ಪ್ರೀವಿಯಸ್ ಐನ ಬ್ರೇಕ್ ಮಾಡಿದೆ. ದೆನ್ ನಾನು ಎಸ್ ಎಲ್ ಬ್ರೇಕ್ ಇವನ್ ಹಾಕೋ ಆಗಿಲ್ಲ, ಬಟ್ ಎಸ್ ಎಲ್ ಬ್ರೇಕ್ ಏನು ಹಾಕೋ ಆಗಿಲ್ಲ, ಬಟ್ ಎಸ್ ಎಲ್ ಬ್ರೇಕ್ ಇವನ್ ಹಾಕಲ್ಲ. ಬಟ್ ಬ್ರೇಕ್ ಇವನಿಗೆ ಬಂದರೆ ನಾನು ರಿಸ್ಕ್ ಮ್ಯಾನೇಜ್ ಮಾಡಬೇಕು. ಓಕೆ, 0.010 ಅಥವಾ ಯಾವ್ದಾರ ಟ್ರೇಡ್ ಮಾಡಿದರೆ ಪ್ರಾಫಿಟ್ ಮೂವ್ ಆಗಿ ಸಮ್ 10+ ಪಿಪ್ ಮೂವ್ ಆಗಿ ದೆನ್ ಬ್ರೇಕ್ ಇವನಿಗೆ ಬಂದರೆ ಹಾಫ್ ಪೊಸಿಷನ್ ಕ್ಲೋಸ್ ಮಾಡಬೇಕು. ಬಟ್ 0.01 ಇರೋದ್ರಿಂದ ನಾನು ಬ್ರೇಕ್ ಇವನ್ ಹಾಕಿದ್ದು. ಯಾಕಂದರೆ ರಿಸ್ಕ್ ಮ್ಯಾನೇಜ್ ಮಾಡೋದು 0.01 ಇರೋದ್ರಿಂದ ನಾನು ಫುಲ್ ಎಕ್ಸಿಟ್ ಹಾಕಿ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಈಗ ನಾನು ಟಿ ಪಿ ಬಂದು ರೇಂಜಲ್ಲಿ 40%, ರೇಂಜ್ 40% ನಾನು ಟಿ ಪಿ. ನೋಡೋಣ ಏನೇನಾಗುತ್ತೆ. ರೇಂಜು ವಾಲ್ಯೂಮು ಕ್ಯಾಂಡಲ್ ರೀಡ್ ಮಾಡಿ ಇಂಪಲ್ಸ್ ಎಂಟ್ರಿ 1400 ಏನೋ ಸಮಥಿಂಗ್ ಇದೆ. ಸೊ ಅದರಲ್ಲಿ ಹಾಫ್ ಅಂದರೆ ಅಲ್ಲಿಗೆ ಬರ್ಬೋದು 4279 ಅಥವಾ 4280, 4281ಗೆ ಬರ್ಬೋದು. ನಾನು ಅನಿಸಿಕೆ 79ಗೆ ಹಾಕಿರ್ತೀನಿ ಈಗ ಸದ್ಯಕ್ಕೆ. ಓಕೆ, ಏನೇನು ಹಾಕಿರ್ತೀನಿ ಜಸ್ಟ್ ವ್ಯೂ ಮಾಡ್ತೀನಿ. ಸರಿ, ಓಕೆ. ಎಸ್, ಎಂಟ್ರಿ ತೊಗೊಂಡಿರೋದು ಇನ್ನೂ ಬೇಗ ತೊಗೊಂಡಿದ್ದೀನಿ. ಅಲ್ಲಲ್ಲ, ಇನ್ನೂ ಬೇಗ ತೊಗೊಂಡಿದ್ದೀನಿ. ಓಕೆ, ಸರಿ. ಜಸ್ಟ್ ಕ್ಯಾಂಡಲ್ ರೀಡು ಸಪೋರ್ಟ್ ಎಂಟ್ರಿ. ಟ್ರೇಡ್ ನೇಮ್ ಏನು? ಸಪೋರ್ಟ್ ಎಂಟ್ರಿ. ಎಷ್ಟೇನು ಸಪೋರ್ಟ್ ಎಂಟ್ರಿ ಅಷ್ಟೇ, ಬೇರೆಂತ ಇಲ್ಲ. ವಾಲ್ಯೂಮು ರೇಂಜು ಪುಷ್ ಮಾಡ್ತಾಯಿದ್ದೆ ಅಷ್ಟೇ. ಟಿ ಪಿ ಬಂದು ಅಲ್ಲಿ ಮಾಮೂಲಿ ಮಾಡ್ತಾ 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 ನಿಮಗೆ ಎಕ್ಸ್ಪೀರಿಯೆನ್ಸು. ಸ್ಟ್ರಾಂಗ್ ಲಿಕ್ವಿಡಿಟಿ ಅದು ಒಂದು ಆಲ್ರೆಡಿ ವಿನ್ ಆಗಿರೋದು. ಕ್ಲೋಸ್ ಮಾಡಲ್ಲ. ಬೂಮ್ ಬೂಮ್ ಬೂಮ್. ಎಷ್ಟು ಮೂವ್ ಆಯ್ತು ಆಲ್ರೆಡಿ? ಇಷ್ಟಿರೋದು 500 ಪಿಪ್ ಇರೋದು. ಹತ್ತತ್ರ 500 ಪಿಪ್ಪು ಆಫ್ ದಿ ರೇಂಜ್ ಅಂತ. ಅಲ್ಲಿಗೆ ಬಂದಾಗ ನಾನು ಸೆಕ್ಯೂರ್ ಮಾಡ್ತೀನಿ. ದೆನ್ ಎಸ್ ಎಲ್ನ ಟ್ರೈಲಿಂಗ್ ಮಾಡ್ತೀನಿ. ಅಂದರೆ ಜಾಸ್ತಿ ಲಾಟ್ ಟ್ರೇಡ್ ಮಾಡಿದರೆ 0.01 ಇರೋದ್ರಿಂದ ಅಲ್ಲಿಗೆ ಬಂದಾಗ ಸೆಕ್ಯೂರ್ ಮಾಡೋದನ್ನ ಫುಲ್ ಕ್ಲೋಸ್ ಮಾಡಲೇಬೇಕಾಗ್ತದೆ. ಓಕೆ, ಅದಕ್ಕಿಂತ ಮುಂಚೆ ನೋಡೋಣ ಏನೇನಾಗುತ್ತೆ. $25. ಟಿ ಪಿ ಬಂದು ಅಲ್ಲಿ ಬರ್ಬೋದು. ಬಟ್ ನೋಡಿ ನೆಕ್ಸ್ಟ್ ಕ್ಯಾಂಡಲ್ ಯಾವ ರೀತಿ
ಕ್ಲೋಸ್ ಆಗುತ್ತೆ. ಈ ಕ್ಯಾಂಡಲ್ ಯಾವ ರೀತಿ ಕ್ಲೋಸ್ ಆಗುತ್ತೆ, ನೆಕ್ಸ್ಟ್ ಕ್ಯಾಂಡಲ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ. ಓಕೆ, ಮಂಡೇ ಟ್ಯೂಸ್ಡೇ ಫ್ರೈಡೇ 35% ಆಫ್ ದಿ ರೇಂಜಲ್ಲಿ ಸೆಕ್ಯೂರಿಂಗು. ಇದು 40% ಆಫ್ ದಿ ರೇಂಜ್ ಹಾಕಿದ್ದೀನಿ. ಮಂಡೇ ಟ್ಯೂಸ್ಡೇ ಫ್ರೈಡೇ 35%ಗೆ ಸೆಕ್ಯೂರ್ ಮಾಡಬೇಕು ರೇಂಜಲ್ಲಿ. ವೆಡ್ನೆಸ್ಡೇ ಥರ್ಸ್ಡೇ 40ಗೆ ಸೆಕ್ಯೂರಿಂಗು, ಲೆಟ್ ರನ್ನು, ಆಮೇಲೆ ಸೆಲ್ ಟ್ರೈಲಿಂಗು. ಇದು ಟ್ರೇಡ್. ಈಗ ನೀವು ಕ್ಲೋಸ್ ಮಾಡೋ ಇದು ಬರುತ್ತೆ. ಈಗ ಒಂದು ಲೋನ ಕ್ರಿಯೇಟ್ ಮಾಡಿದೆ. ಆ ಲೋನ ಮತ್ತೆ ಬ್ರೇಕ್ ಆದರೆ ನಾನು ಎಕ್ಸಿಟ್ ಆಗ್ತೀನಿ. ಓಕೆ, ಜಸ್ಟ್ ವ್ಯೂ ಮಾಡಿರಿ. ಈಗ ಒಂದು ಲೋ ಕ್ರಿಯೇಟ್ ಮಾಡಿದೆ, ನ್ಯೂ ಲೋನ ಕ್ರಿಯೇಟ್ ಮಾಡಿದೆ ಕರೆಂಟ್ ಕ್ಯಾಂಡಲ್ಲು. ಆ ಲೋನ ಮತ್ತೆ ಅದು ಹೊಸ ಈಗ ನೋಡ್ಬೋದು ಹೊಸ ಲೋನ ಕ್ರಿಯೇಟ್ ಮಾಡ್ತು. ದೆನ್ ಆ ಲೋನ ಬ್ರೇಕ್ ಆದರೆ ನಾನು ಎಕ್ಸಿಟ್ ಆಗ್ತೀನಿ. ಓಕೆ, ಎಕ್ಸಿಟ್. ಓಕೆ, ಯಾಕಂದರೆ ಆ ಲೋನ ಬ್ರೇಕ್ ಮಾಡಿದ್ರೆ ಲೋವರ್ ಲೋ ಮಾಡ್ತಾ ಬರ್ತಾ ಇರುತ್ತೆ. ಓಕೆ, ಅದಕ್ಕೋಸ್ಕರ ಎಕ್ಸಿಟ್ ಆಗ್ತೀನಿ. ಓಕೆ, ನೋಡೋಣ ಯಾವ ರೀತಿ ಮುಂದೆ ಏನಾಗುತ್ತೆ ಅಂತ ನೋಡ್ಬೋದು. ಎಕ್ಸಾಂಪಲ್ ನೋಡ್ತೀನಿ. ಈಗ ಒಂದು ಲೋ ಕ್ರಿಯೇಟ್ ಮಾಡಿದೆ, ಮೇಲೆ ಹೋಗಿದೆ. ನೋಡು, ಆ ಲೋನ ಬ್ರೇಕ್ ಮಾಡಿದ್ರೆ ದೆನ್ ಅದು ಕೆಳಗಡೆನೇ ಬರೋದು. ವಾಲ್ಯೂಮ್ ಟೈಮ್ ಇದು, ಹಾಗಾಗಿ ಫಸ್ಟೇ ನಾನು ಎಕ್ಸಿಟ್ ಆದೆ. ಓಹೋ, ಅಬ್ಬಾ. ಎಸ್ ಎಲ್ ನಾನು ಬ್ರೇಕ್ ಇವನ್ ಹಾಕಲ್ಲ, ಆಲ್ರೆಡಿ ಎಕ್ಸಿಟ್ ಆಗಿದ್ದೀನಿ. ನಾನು ಜಾಸ್ತಿ ಲಾಟ್ ಟ್ರೇಡ್ ಮಾಡಿದರೆ ಬ್ರೇಕ್ ಇವನ್ ಬಂತು. ಈಗ ಬ್ರೇಕ್ ಇವನ್ ಬಂದಾಗ ನಾನು ಹಾಫ್ ಪೊಸಿಷನ್ನ ಕ್ಲೋಸ್ ಮಾಡ್ತಿದ್ದೆ. ಯಾಕಂದರೆ ನನ್ನ ಮೇನ್ ಟಿ ಪಿ ಇನ್ನೂ ಅಲ್ಲಿದೆ. ಮೇನ್ ಟಿ ಪಿ ಇಟ್ಟಾಗಿಲ್ಲ. 35% ಕೂಡ ಇಟ್ಟಾಗಿಲ್ಲ. ಇದು 25% ಇಟ್ಟಾಗಿದೆ ಅಷ್ಟೇ. ನಾನೀಗ ಮೇಯ್ನು ಅದೇನಿದೆ ಹಾಫ್ ಪೊಸಿಷನ್ನ ಕ್ಲೋಸ್ ಮಾಡ್ತಿದ್ದೆ ಜಾಸ್ತಿ ಲಾಟಲ್ಲಿ ಟ್ರೇಡ್ ಮಾಡಿದರೆ. ಬಟ್ ಕಮ್ಮಿ ಲಾಟಲ್ಲಿ ಟ್ರೇಡ್ ಮಾಡಿರೋದ್ರಿಂದ ಅಲ್ಲಿ ಎಕ್ಸಿಟ್ ಆಗಿದ್ದೀನಿ, ಅದನ್ನೇ ನೋಡಿ. ಓಕೆ, ಸೇಮ್ ಇದನ್ನು ಕೂಡ ರಿಸ್ಕ್ ಮ್ಯಾನೇಜ್ಮೆಂಟ್ ಕೂಡ ಹಿಂಗೆ ಮಾಡೋದು. ಸೇಮ್ ಪ್ರೀವಿಯಸ್ 75ಯಲ್ಲಿ ನಾನು ಏನಾದರೂ ಎಸ್ ಎಲ್ ಇಟ್ಟಿದ್ದರೆ ಪ್ರೀವಿಯಸ್ 75%ಅಲ್ಲಿ ಕ್ಯಾಂಡಲಲ್ಲಿ ಎಸ್ ಎಲ್ ಇಟ್ಟಿದ್ದರೆ ಪ್ರಾಫಿಟ್ ಹೋಗಿ ಬ್ರೇಕ್ ಇವನ್ ಬಂದಾಗ ಒಂದು 50% ಕ್ಲೋಸು, ಮತ್ತು ಓನ್ ಲೋ ಬ್ರೇಕ್ ಆದಾಗ 50% ಕ್ಲೋಸು, ಮತ್ತು ಒಂದು ಹೊಸ ಲೋನ ಕ್ರಿಯೇಟ್ ಮಾಡಿರುತ್ತೆ, ಆ ಲೋನ ಬ್ರೇಕ್ ಆದಾಗ ಒಂದು 25-30% ಕ್ಲೋಸು. ಹಾಗೆ ಅದೇ ಸೇಮ್ ಸೆಕ್ಯೂರಿಂಗ್ ಇವತ್ತು ಹಂಗೆ ಮಾಡೋದು. ಬಟ್ ಜಾಸ್ತಿ ಲಾಟ್ ಇದ್ದಿದ್ರೆ ನಾನು ಯಾವುದೇ ರೀತಿ ಈ ಥರ ಸೆಕ್ಯೂರ್ ಮಾಡಿದಿರಲಿಲ್ಲ. ನೋಡ್ಬೋದು, ಅಲ್ಲಿದೆ ಮಿನಿಮಮ್, ಅಲ್ಲಿ 35 ಅಲ್ಲಿದೆ, 35% ಅಲ್ಲಿದೆ. ಅಲ್ಲಿವರೆಗೂ ಹೋಲ್ಡ್ ಮಾಡ್ತೀನಿ. ನೋಡೋಣ, ಜಾಸ್ತಿ ಲಾಟಲ್ಲಿ ಟ್ರೇಡ್ ಮಾಡಿದರೆ ನೋಡೋಣ. ಈಗ ಅಂದ್ಕೊಂಡಿದ್ದೀನಿ ಜಾಸ್ತಿ ಲಾಟಲ್ಲಿ ಟ್ರೇಡ್ ಮಾಡಿದ್ದೀನಿ ಅಂತ. ನೋಡೋಣ ಹೋಗುತ್ತಾ ಇಲ್ವೋ ಅಂತ ಜಸ್ಟ್ ವ್ಯೂ ಮಾಡ್ತೀನಿ. ಓಕೆ, ಅಲ್ಲಿ ಎಸ್ ಎಲ್, ಅಲ್ಲಿ ಟಿ ಪಿ ಜಸ್ಟ್ ವ್ಯೂ ಮಾಡ್ತೀನಿ, ಹೋಗುತ್ತೋ ಇಲ್ವೋ. ಜಾಸ್ತಿ ಲಾಟಲ್ಲಿ ಟ್ರೇಡ್ ಮಾಡಿದರೆ ವಿನ್ ಆಗ್ತಿದ್ನೋ ಅಥವಾ ಲೂಸ್ ಆಗ್ತಿದ್ನೋ ಅದನ್ನೂ ಕೂಡ ನೋಡ್ತೀನಿ. ಯಾಕಂದರೆ ನೆಕ್ಸ್ಟ್ ನಾನು ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ನೋಡಬೇಕಲ್ಲ. ಜಸ್ಟ್ ವ್ಯೂ ಮಾಡ್ತೀನಿ. ಬಟ್ ಸೆಕ್ಯೂರ್ ಮಾಡಿದ ಮಾತ್ರ ಬೊಂಬಾಟ್ ಲಾಜಿಕ್ ಇತ್ತು ಸೆಕ್ಯೂರ್ ಮಾಡಿದ್ರಲ್ಲಿ. ನೋಡೋಣ, ಅಲ್ಲಿ 35% ಅಂದರೆ ಅಲ್ಲಿ ನಾನು ಸೆಕ್ಯೂರಿಂಗ್ ಅಲ್ಲಿ ಮೇನ್ ಇರೋದು ಜಾಸ್ತಿ ಲಾಟಲ್ಲಿ ಟ್ರೇಡ್ ಮಾಡಿದ್ರೆ. ಈಗ ನಾನು ಆಲ್ರೆಡಿ ರಿಸ್ಕ್ನ ಮ್ಯಾನೇಜ್ ಮಾಡಿದ್ದೀನಿ. ಯಾಕಂದರೆ ತುಂಬ ಪ್ರಾಫಿಟ್ ಹೋಗಿ ಬ್ರೇಕ್ ಇವನ್ ಬಂದೈತೆ. ಈಗ ಒಂದು 50% ನಾನು ಕ್ಲೋಸ್ನ ಮಾಡಿದ್ದೀನಿ. ನನ್ನ ಮೇನ್ ಟಿ ಪಿ ಅಲ್ಲಿದೆ, ಅಲ್ಲಿವರೆಗೂ ಹೋಲ್ಡ್ ಮಾಡ್ತೀನಿ. ನೋಡೋಣ.
ಲೋನ ಬ್ರೇಕ್ ಆಯಿತು, ಮತ್ತು ಇನ್ನೊಂದು 10% ಆರ್ 15% ಕ್ಲೋಸ್ ಮಾಡ್ತೀನಿ. ಇನ್ನು ಮಿಕ್ಕಿದ್ದನ್ನ ಹೋಲ್ಡ್ ಮಾಡ್ತೀನಿ. ಎಕ್ಸಾಂಪಲ್ 0.15 ಟ್ರೇಡ್ ಮಾಡ್ತಿದ್ರೆ ಬ್ರೇಕ್ ಇವನ್ ಬಂದಾಗ 0.7 ಲಾಟ್ನ ಕ್ಲೋಸ್ ಮಾಡ್ತೀನಿ, ಮತ್ತೆ 0.3 ಲಾಟ್ನ ಕ್ಲೋಸ್ ಮಾಡ್ತೀನಿ. ಇನ್ನು 4 ಲಾಟ್ ಏನೋ ಉಳಿಯುತ್ತೆ, ಅದನ್ನು ಹೋಲ್ಡ್ ಮಾಡ್ತೀನಿ ಅಷ್ಟೇ. ನೋಡ್ಬೋದು ಈಗ TP 35% ಹಿಟ್ಟಾಗಿದೆ. ಈಗ ನಾನು ಸೆಕ್ಯೂರ್ ಮಾಡ್ತೀನಿ, ಯಾಕಂದರೆ ಮಂಡೇ 35% TP ಹಿಟ್ಟಾಯಿತೆ. ದೆನ್ ನೋಡ್ಬೋದು 35% ಹಿಟ್ಟಾಯಿತೆ. ದೆನ್ ಸೆಕ್ಯೂರ್ ಮಾಡ್ತೀನಿ ಪ್ರಾಫಿಟ್ನ. ದೆನ್ SLನ ಶಿಫ್ಟ್ ಮಾಡ್ತೀನಿ ಪ್ರೀವಿಯಸ್ ಕ್ಯಾಂಡಲ್ 75%ಗೆ. ದೆನ್ ಬೂಮ್, ದಟ್ಸ್ ಇಟ್. ಅದೇ ವೆಡ್ನೆಸ್ಡೇ ಆಗಿದ್ದರೆ 40%ಗೆ ವೆಯ್ಟ್ ಮಾಡ್ತಿದ್ದೆ. ಓಕೆ, ನೋಡೋಣ. $35 ಮೂವ್ ಆಯಿತು, ಎಷ್ಟು ಮೂವ್ ಆಯಿತು. ಈಗ 40%ಗೆ ಒಂದು 40%ಗೆ ಒಂದು ಇದನ್ನು ಇಡ್ತೀನಿ, ನೋಡೋಣ. ವಾಲ್ಯೂಮ್ ಪುಷ್ ಮಾಡಿದ್ರೆ ಮಾಡ್ಬೋದು. ಈಗ ಸೆಕ್ಯೂರ್ ಮಾಡಿದ್ದೀನಿ ನಾನು ಆಲ್ರೆಡಿ, ಅಂದರೆ ಹೇಳಿದ್ದು ಎಕ್ಸಾಂಪಲ್. ನೀವು 0.1 ಲಾಟಲ್ಲಿ ಟ್ರೇಡ್ ಮಾಡಿರೋದಕ್ಕೆ ಆ ಥರ ಎಲ್ಲ ಆಗಿದೆ ಮಾಡಿದರೆ ಸೆಕ್ಯೂರ್ ಮಾಡಿದ್ದೀನಿ ಈಗ ಆಲ್ರೆಡಿ. ದೆನ್ ಇನ್ನು 90% ಸೆಕ್ಯೂರ್, 35% ಸೆಕ್ಯೂರ್ ಮಾಡಿದ್ರೆ ನಾನಿಲ್ಲಿ 35% ರೇಂಜ್ಗೆ. ದೆನ್ ಇನ್ನು 5% ಈಗ ಟಾರ್ಗೆಟ್ ಇದೆಯಲ್ಲ ಅಲ್ಲಿವರೆಗೂ ಹೋಲ್ಡ್ ಮಾಡ್ತೀನಿ, ನೋಡೋಣ. ಆಲ್ರೆಡಿ ಸೆಕ್ಯೂರ್ ಮಾಡಿರೋದ್ರಿಂದ ನಾನು ಸೆಲ್ನ ಟ್ರೈಲಿಂಗ್ ಮಾಡ್ತೀನಿ, ಅಲ್ಲಿಗೆ ಬರುತ್ತೆ 4 to 7 8 ಅಲ್ಲಿ ನನ್ನ 40% ಬರುತ್ತೆ, ಅಲ್ಲಿವರೆಗೂ ನಾನು ಹೋಲ್ಡ್ನ ಮಾಡ್ತೀನಿ. ಏಕೆಂದರೆ ಸೆಕ್ಯೂರ್ ಮಾಡಿದ್ದೀನಿ ಆಲ್ರೆಡಿ 95%, ಇನ್ನು 5% ಅಲ್ಲಿವರೆಗೂ ಹೋಲ್ಡ್ ಮಾಡ್ತೀನಿ, ನೋಡೋಣ ಏನಾಗಿರುತ್ತೆ ಅಂತ. ಜಸ್ಟ್ ವ್ಯೂ ಮಾಡ್ತೀನಿ ಅಷ್ಟೇ. SLನ ಟ್ರೈಲಿಂಗು, ಯಾಕಂದರೆ ಸೆಕ್ಯೂರ್ ಮಾಡಿದ್ದೀನಿ ಆಲ್ರೆಡಿ. ಕ್ಯಾಂಡಲ್ ಕ್ಲೋಸ್ ಆಯಿತು. ಎಷ್ಟು ಪೀಪ್ ಇದೆ ಮಾರೆ ಇದು? ಆಲ್ರೆಡಿ 500 ಪೀಪ್ ಮೂವ್ ಆಯ್ತು. ಅಪ್ಪ Speed bro, hold. Shabba. Call it a day. ನೋಡುವ ಏನಾಗುತ್ತೆ. ಬೂಮ್, ಅಬ್ಬಬ್ಬಬ್ಬಬ್ಬಾ. ಲೆಟ್ 5%ನ ನಾನು ಕ್ಲೋಸ್ ಮಾಡ್ತೀನಿ. ದೆನ್ ಬೂಮ್, 50% ರನ್ ಆಗಿದೆ. ಬಟ್ ಎವ್ರಿ ಟೈಮ್ 50%ಗೆ ಹೋಲ್ಡ್ನ ಮಾಡಲ್ಲ ನಾನು. ಓಕೆ, ಖತಮ್. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಮಾರ್ಕೆಟ್, ಲವ್ ಯು ಮಾರ್ಕೆಟ್.